ಹಾಯ್ ನಮಸ್ಕಾರ ಎಲ್ರಿಗೂ ಕೂಡ ಸರ್ವಂ ಯೂಟ್ಯೂಬ್ ಬ್ಲಾಗ್ಸ್ಗೆ ಸ್ವಾಗತ. ತುಂಬ ಲಾಂಗ್ ಟೈಮ್ ಆದಮೇಲೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬಂದಿದ್ದೀನಿ. ಅದೇನಪ್ಪ ಅಂತಂತಂದರೆ ಗರಿಯಾದಂತಹ ಈರುಳ್ಳಿ ಪಕೋಡ. ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಕೂಡ ಮಾಡ್ತಾರೆ. ಹೊರಗಡೆ ಮಳೆ ಬರುವಾಗ ಒಳಗಡೆ ಈರುಳ್ಳಿ ಪಕೋಡವನ್ನು ಮಾಡಿ ತಿಂತಾ ಇದ್ರೆ ಅದೇನೋ ಒಂಥರ ಖುಷಿ ಆಗುತ್ತೆ, ಬಹಳ ಟೇಸ್ಟಿ ಆಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ನಮ್ಮ ಮನೆಯಲ್ಲಿ ಇವತ್ತು ಈರುಳ್ಳಿ ಬಜ್ಜಿಯನ್ನು ಮಾಡಿದ್ದೆವು ನಾವು. ಸೊ ಹಾಗಾಗಿ ನಾನು ರೆಕಾರ್ಡನ್ನು ಮಾಡಿದ್ದೇನೆ. ಸೊ ಮೊದಲನೇದಾಗಿ ಯಾವ ರೀತಿಯಲ್ಲಿ ನಮ್ಮನೆಯಲ್ಲಿ ಮಾಡ್ತಾರೆ ಅಂತ ನೋಡೋಣ ಅಲ್ವಾ. ಮೊದಲನೇದಾಗಿ ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡು ಅದಕ್ಕೆ ಆಲ್ರೆಡಿ ನಾವು ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೇವೆ, ಅದನ್ನು ನಾವು ಈ ಬೌಲ್ಗೆ ಹಾಕ್ತಾ ಇದ್ದೇವೆ. ಇದಾದ ನಂತರದಲ್ಲಿ ಒಂದು 4-5 ಚಮಚದಷ್ಟು ನಾವು ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೇವೆ. ಇದಾದ ನಂತರದಲ್ಲಿ 4-5 ಹಸಿ ಮೆಣಸನ್ನು ನಾವಿಲ್ಲಿ ಹಾಕ್ತಾ ಇದ್ದೇವೆ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇವೆ. ಜೊತೆಗೆ 2 ಚಮಚದಷ್ಟು ಖಾರದ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಹಾಕ್ತಾ ಇದ್ದೇವೆ. ಇದಾದ ನಂತರದಲ್ಲಿ ನಾವು ಸ್ವಲ್ಪ ಜೀರಿಗೆಯನ್ನು ತೆಗೆದುಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇವೆ. ನಂತರದಲ್ಲಿ ನಾವು ಒಂದು 2-3 ಚಮಚದಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ತೆಗೆದುಕೊಂಡಿದ್ದೇವೆ. ಈರುಳ್ಳಿ ಬಜ್ಜಿಗೆ ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕಬಾರ್ದು, ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಮಾಡೋದ್ರಿಂದ ಬಹಳ ಟೇಸ್ಟಿ ಆಗಿರುತ್ತೆ. ಜೊತೆಗೆ 2 ಚಮಚದಷ್ಟು ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ನಂತರದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ಬಹಳ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ಬಹಳ ಟೇಸ್ಟಿಯಾಗಿರುತ್ತೆ. ಈ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಇವೆಲ್ಲವೂ ಕೂಡ ಮಿಕ್ಸ್ ಆಗಿದೆ. ನೋಡಿ, ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಈರುಳ್ಳಿ ಪಕೋಡವನ್ನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾಕಂತಂದರೆ ಎಲ್ಲರ ಮನೇಲಿ ಕೂಡ ಸ್ವಲ್ಪ ಚೇಂಜಸ್ ಇದ್ದೇ ಇರ್ತದೆ ಅಲ್ವಾ. ಇವತ್ತಿನ ಈ ಈರುಳ್ಳಿ ಪಕೋಡ ನಿಮಗೂ ಕೂಡ ಇಷ್ಟವಾಗಿದೆಯಾ ಅಂತ ಅಂದ್ಕೊಳ್ತೇನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆಯೇ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.